ಒಳ್ಳೆ ಮೊಟ್ಟೆ ಹಿಡಿದವರು ಬೆಂಕಿ ಕೊಳಿದ್ರೆ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ? ಕೋಳಿ ಬೆಲೆ ಅಷ್ಟು. ಬನ್ನಿ ಬೆಂಕಿ ಕೋಳಿ ಸೂಪ್ ಬೇಡ ಫ್ರೈ ಮಾಡೋಣ. ಅವರು ಕೋಳಿ ರೇಟ್ ಹೇಳಿ ಮುಗಿಸೋಷ್ಟರಲ್ಲಿ ನಾವು ಈ ರೆಸಿಪಿ ಮಾಡಿ ಮುಗಿಸ್ಬೋದು. ಒಂದು ಬಾಣಲಿ ಇಟ್ಟು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಆ್ಯಡ್ ಮಾಡಿ, ಅದು ಕಾದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡೋಣ. ಇಲ್ಲಿ ತೋರಿಸ್ದಾಗೆ 3 ರಿಂದ 4 ಲವಂಗ, ಅರ್ಧ ಇಂಚು ಚಕ್ಕೆ, 2 ಏಲಕ್ಕಿ, 1 ದೊಡ್ಡ ಏಲಕ್ಕಿ ಮತ್ತು 1 ಮರಾಠಿ ಮೊಗ್ಗನ್ನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಸೈಜ್ ಆದ 2 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿ, ನಂತರ 1 ಅರ್ಧ ಪಲಾವ್ ಎಲೆನ ಕೂಡ ನೀವು ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಒಂದು ಗೋಲ್ಡನ್ ಕಲರ್ ಟರ್ನ್ ಆದಮೇಲೆ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಅದನ್ನು ಈ ರೀತಿ ಹೆಚ್ಕೊಂಡು ಇದನ್ನು ಕೂಡ ನೀವು ಆ್ಯಡ್ ಮಾಡಿ. ಒಂದು ಹಂತಕ್ಕೆ ಅದು ಫ್ರೈ ಆದಮೇಲೆ 1 ಸ್ಪೂನ್ ಅರಿಶಿನ ಹಾಕಿ, ಅರಿಶಿನ ಹಾಕಿದ್ಮೇಲೆ ಇಲ್ಲಿ ನಾವು ಮತ್ತೆ ಪುಡಿ ಮಾಡಿದ ಜೀರಿಗೆನ ಕೂಡ ಇದಕ್ಕೆ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟೇ. 1 ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡೋಣ. ಧನಿಯಾ ಪುಡಿ ಆದಮೇಲೆ 1 ಸ್ಪೂನಷ್ಟು ಗರಂ ಮಸಾಲನ ಇದಕ್ಕೆ ಆ್ಯಡ್ ಮಾಡಿಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಇದಕ್ಕೆ ಸೇರಿಸೋಣ. ಸೊ ಈ ರೀತಿ ನಾವು ಸಿಂಪಲಾದ ಮಸಾಲೆ ರೆಡಿ ಮಾಡಿಕೊಂಡು ಇದನ್ನು ಒಂದು ಲೋ ಫ್ಲೇಮ್ನಲ್ಲಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನಾವಿಲ್ಲಿ ಕಲ್ಲುಪ್ಪನ್ನ ಪುಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಈ ಮಸಾಲೆ ಹೆಂಗೆ ಅಂದರೆ ಒಂದು ಅರ್ಧ kg ಚಿಕನ್ಗೆ ಮಾಡಿದ್ದೀವಿ. ಇಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದು ಡೈರೆಕ್ಟಾಗಿ ಅದನ್ನು ಈ ಬಾಣಲೆಗೆ ಆ್ಯಡ್ ಮಾಡಿ, ಅದೇನೆಂದರೆ ಈ ನೆಕ್ಸ್ಟ್ ಈ ಮಸಾಲೆ ಏನಿದೆ ಈ ಚಿಕನ್ ಚೆನ್ನಾಗಿ ಸ್ಪ್ರೆಡ್ ಆಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಒಂದು 200 to 300 ml ಅಂದರೆ 1.5 ಲೋಟ ಅಷ್ಟು ನೀರನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಒಂದು 10 ರಿಂದ 15 ನಿಮಿಷ ಅಥವಾ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ನೀವು ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕು, ಅಂದರೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಒಂದು ತಟ್ಟೆ ಮುಚ್ಚಿದರೆ ಏನಾಗುತ್ತೆ, ಬೇಗ ಇದು ಬಾಯ್ಲ್ ಆಗುತ್ತೆ. ಸೊ ಈ ರೀತಿ ಬೆಂದ ಮೇಲೆ ನೀವು ಒಂದ್ಸಲಿ ಚೆಕ್ ಮಾಡಿಕೊಂಡು ಈ ಚಿಕನ್ ಎಷ್ಟು ಬೆಂದಿದೆ ಅಂತ ನೋಡ್ಕೊಳ್ಳಿ. ನಾವು ಇದರಲ್ಲಿ ಸೆಮಿ ಗ್ರೇವಿನ ಟ್ರೈ ಮಾಡ್ತಿದ್ದೀವಿ. ಏನಕ್ಕೆ ಅಂದರೆ ಸ್ಪೆಷಲಿ ಬ್ಯಾಚುಲರ್ಸಿಗೆ ಇದು ಅನ್ನಕ್ಕೆ ಸಾಂಬಾರು ಥರ ಕೂಡ, ಚಪಾತಿಗೆ ಗ್ರೇವಿ ಥರ, ಮುದ್ದೆಗೆ ಎಲ್ಲ ರೀತಿಯೂ ಇದನ್ನು ಯೂಸ್ ಮಾಡ್ಬೋದು. ನೀವು ಟ್ರೈ ಮಾಡಿ ರುಚಿಯಾಗಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್.